ಹಾಯ್ ಹಲೋ ನಮಸ್ತೆ ಕರ್ನಾಟಕ ಟಾಪ್ 20ಗೆ ಸ್ವಾಗತ. ನಾನು ಅರ್ಪಿತಾ. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಸಂಚಲನ. ಈವರೆಗೂ ಪ್ರಿಯಾಂಕ್ ಖರ್ಗೆ ಆಪ್ತನ ಬಂಧನ ಯಾಕಿಲ್ಲ? ಸಚಿವ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಮಿನಿಸ್ಟರ್ ತಿರುಗೇಟು. ಸಚಿವರ ಆಪ್ತನ ವಿರುದ್ಧ ಎಫ್ಐಆರ್. ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಲ್ಲಿ ಗೋಲ್ಡ್ ಫ್ರಾಡ್. ಆರೋಪಿ ಐಶ್ವರ್ಯ ಗೌಡ ಬಂಧಿಸಿದ ಪೊಲೀಸರು. ಚಂದ್ರ ಲೇಔಟ್ ಪೊಲೀಸರಿಗೆ ದಾಖಲೆ ಕೊಟ್ಟ ದೂರುದಾರೆ ವನಿತಾ ಐತಾಳ್. ನೋಟಿಸ್ ಬೆನ್ನಲ್ಲೇ ಏತ್ರಿ ನಟ ಧರ್ಮ ಎಸ್ಕೇಪ್. ನನ್ನ ಹೆಸರು ದುರ್ಬಳಕೆ ಆಗಿದೆ ಎಂದ ಡಿಕೆ ಸುರೇಶ್. ಅರ್ಥಪೂರ್ಣ ಬದುಕಿನ ಪಯಣ ಮುಗಿಸಿದ ಮನಮೋಹನ್ ಸಿಂಗ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ ಹೆಸರು ಕೇಳಿಬಂದಿದ್ದು ಸಚಿವ ಖರ್ಗೆಗೆ ಕಂಟಕವಾಗುತ್ತಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಪ್ರಿಯಾಂಕ್ ಖರ್ಗೆ ಟ್ರೋಲ್ ಮಿನಿಸ್ಟರ್ ಅಂತ ಟ್ವೀಟ್ ಮೂಲಕ ಬಿಜೆಪಿ ಲೇವಡಿ ಮಾಡಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ನನ್ನ ಪಾತ್ರ ಏನಿದೆ? ನನ್ನ ಹೆಸರು ಎಲ್ಲಾದರೂ ಕೇಳಿ ಬಂದಿದೆಯಾ? ನನ್ನ ಹೆಸರು ಯಾರಾದರೂ ಹೇಳಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಮಧ್ಯೆ ಗುತ್ತಿಗೆದಾರ ಸಚಿನ್ ಡೆತ್ ನೋಟ್ನಲ್ಲಿ ಬಿಜೆಪಿ ನಾಯಕರ ಕೊಲೆ ಸಂಚಿನ ಬಗ್ಗೆ ಉಲ್ಲೇಖವಿದ್ದರೂ ದೂರು ದಾಖಲಿಸದಿದ್ದಕ್ಕೆ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಈ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಮತ್ತು ಗ್ಯಾಂಗ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇದು ಒಬ್ಬರು ಇರಬಹುದು, ಅವನಿಗೆ ಧೈರ್ಯ ಸಾಕಾಗಲಿಲ್ಲ, ಪತ್ರ ಬರೆದಿಟ್ಟು ಸತ್ತು ಹೋಗಿದ್ದಾನೆ. ಆದರೆ ಬಹಳ ಜನರಿಗೆ ಈ ರೀತಿ ಇವತ್ತು ನಡೀತಾ ಇದೆ. ಎಲ್ಲರೂ ಕೂಡ ಬಹಳ ಬೇಸರ ಆಗಿದ್ದಾರೆ. ಅದು ರಿಪಬ್ಲಿಕ್ ಗುಲ್ಬರ್ಗ ಆಗಿದೆ ಹೊರತು ಪೊಲೀಸರು ಕೂಡ ಅದು ಒಂದು ವ್ಯವಸ್ಥೆಯನ್ನೇ ಮಾಡ್ಕೊಂಡಿದ್ದಾರೆ. ಅಲ್ಲಿ ಪ್ರಿಯಾಂಕಾ ಖರ್ಗೆ ಹೇಳಿದ್ದೇ ಆಡಳಿತವೇ ಹೊರತು ಬೇರೆ ಆಡಳಿತ ಅಲ್ಲಿ ಇಲ್ಲ. ತಕ್ಷಣ ಈ ವಿಚಾರದಲ್ಲಿ ಅವರನ್ನ ಮಂತ್ರಿಗಿರಿಯಿಂದ ಕೈ ಬಿಡಬೇಕು, ತಕ್ಷಣ ಅವರನ್ನ ಬಂಧಿಸಬೇಕು. ಎಲ್ಲನ ಅವರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದರು, ಪ್ರಿಯಾಂಕ್ ಖರ್ಗೆ ಅವರು ಮೌಖಿಕ ಆದೇಶ ನೀಡಿದರು, ಬರೆದು ಕೊಟ್ಟಿದ್ರು, ಏನಾದರೂ ಹೇಳಿದಾರಾ? ಅವ್ರವ್ರ ವ್ಯವಹಾರ ಇದೆ. ಅವರು EMDಗೋಸ್ಕರ ದುಡ್ಡು ಕೇಳಿದ್ರು ಅಂತ ಇವ್ರು ಹೇಳ್ತಾರೆ, ಅವರು ಇಲ್ಲ ನಮಗೆ ಇಸ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆದರೆ ಪ್ರಕರಣದ ಪ್ರಮುಖ ಆರೋಪಿ ಬಂಧನ ಈವರೆಗೂ ಆಗಿಲ್ಲ. ಬೀದರ್ನ ಶಿವನಗರದಲ್ಲಿರುವಂತಹ ಮೃತ ಸಚಿನ್ ನಿವಾಸದಲ್ಲಿ ರೈಲ್ವೆ ಪೊಲೀಸರು ಸ್ಥಳ ಮಹಜರನ್ನು ನಡೆಸಿ ಕುಟುಂಬಸ್ಥರ ವಿಚಾರಣೆ ನಡೆಸಿದ್ದಾರೆ. ಇಷ್ಟೆಲ್ಲ ಆಗಿ 3 ದಿನ ಕಳೆದರೂ ಕಾಂಗ್ರೆಸ್ ಮುಖಂಡ ರಾಜು ಕಪನೂರ್ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಮುಂದಾಗ್ತಿಲ್ಲ. ಇದು ಭಾರೀ ಅನುಮಾನಕ್ಕೆ ಕಾರಣವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಎಂಬ ಕಾರಣಕ್ಕೆ ಬಂಧನ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಸಿಬಿಐ ತನಿಖೆಗೆ ಸಚಿನ್ ಕುಟುಂಬಸ್ಥರು ಒತ್ತಾಯಿಸ್ತಿದ್ದಾರೆ. 4 ದಿವಸ ಆಯ್ತು ಬರ್ದಿಟ್ಟಿರಿ, ಅವ್ರು ಕ್ಲಿಯರ್ ಆಗಿ ಬರ್ದಾರಿ ಹೊಣೆ ಯಾರಂತ. ಅವ್ರು ಇನ್ನೂ ತಕ್ಕ ಅರೆಸ್ಟ್ ಆಗಿಲ್ಲ ಸರ್. ಅವ್ರು ಅರೆಸ್ಟ್ ಆಗಿ ಯಾಕಾಗಿಲ್ಲ ಅದು ರೀಸನ್ ಬೇಕು ಸರ್. ನಮಗೆ ಅದು ನ್ಯಾಯ ಬೇಕಂದ್ರೆ ಬೇಕು ಅಷ್ಟೇ ರೀ. CBI ತನಿಖೆ ಆಗ್ಬೇಕು ಸರ್. ಇವ್ರ ಕೈಲಿ ಆಗ್ಲಿಲ್ಲ ಅಂದವ್ರು ಇವ್ರು ಏನೋ 1-2 ದಿವಸದಾಗ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ CBI ತನಿಖೆ ಮಾಡಿಸ್ತೀವಿ ರೀ ಸರ್. ನಾವು ಅವರಿಗೆ ಸೇರಿಸಿ 9 ಜನಕ್ಕೂ ಸರ್ ಅವ್ರಿಗೆ ಕಠಿಣ ಶಿಕ್ಷೆ ಸಿಗ್ಬೇಕು ಸರ್. ಏನೂ ಆಗಿಲ್ಲ ಸರ್. ಎಲ್ಲರೂ ಬರ್ದಿಟ್ಟಾರಲ್ರಿ ಸರ್, ಅವರೆಲ್ಲ ಆಪ್ತರ ಇದ್ದಿರ್ಬೋದ್ರಿ ಸರ್. ಸರ್ ಇದೇ ಥರ ಡಿಲೇ ಮಾಡಿ ಅವ್ರು ನಮ್ಮ ಕಂಪ್ಲೇಂಟ್ ತೊಗೊಂಡಿಲ್ಲ ಸರ್. ಅವ್ರು ಇದೇ ಥರ ಡಿಲೇ ಮಾಡಿದ್ರು ಬೇರೆ ಏನೋ ಆಪ್ಷನ್ ಹಿಡ್ಕೊಂಡು ಮತ್ತೆ ಫ್ರೀ ಆಗಿಬಿಡ್ತಾರೆ ಸರ್. ಅವ್ರಿಗೆ ಆಪ್ಷನ್ ಕೊಡಬಾರ್ದು ಸರ್, ಅವ್ರಿಗೆ ಟೈಮ್ ಕೊಡಬಾರ್ದು ಸರ್. ಫಸ್ಟ್ ಅವ್ರಿಗೆ ಬಂಧನ ಮಾಡಾದ್ಮೇಲೆ ಅವ್ರು ಏನೇ ಕ್ರಮ ಕೈಗೊಳ್ಳಿ ಸರ್. ಫಸ್ಟ್ ಅವ್ರಿಗೆ ಬಂಧನ ಮಾಡ್ಬೇಕು ಸರ್. ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಸೋಗ್ನಲ್ಲಿ 14 kg 600 ಗ್ರಾಂ ಚಿನ್ನ ವಂಚನೆ ಪ್ರಕರಣದ ಪೊಲೀಸ್ ತನಿಖೆ ಚುರುಕುಗೊಂಡಿದೆ. ಇಂದು ಆರೋಪಿ ಐಶ್ವರ್ಯ ಗೌಡ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾದರು. ಈ ವೇಳೆ ದೂರುದಾರೆ ವನಿತಾ ಐತಾಳ್ ಐಶ್ವರ್ಯ ಗೌಡ ಮುಖಾಮುಖಿಯಾದರು. ವಾಯ್ಸ್ ರೆಕಾರ್ಡ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ದೂರುದಾರೆ ಪೊಲೀಸರಿಗೆ ಒಪ್ಪಿಸಿದರು. ನನಗೆ ಐಶ್ವರ್ಯ ಗೌಡ 14 kg 660 ಗ್ರಾಂ ಚಿನ್ನ ಮೋಸ ಮಾಡಿದ್ದಾಳೆ. ಡಿಕೆ ಸುರೇಶ್ ಹೆಸರಲ್ಲಿ ಸುಮಾರು ಜನರಿಗೆ ಮೋಸ ಮಾಡಿದ್ದಾಳೆ. ಅವರ ಹೆಸರನ್ನ ಹೇಳಿದ್ದಕ್ಕೆ ಚಿನ್ನ ಕೊಟ್ಟೆ ಅಷ್ಟೇ. ಡಿಕೆ ಸುರೇಶ್ ಅಣ್ಣ ಕೇಳಿದ್ರೆ ಈಗಲೂ ಎಷ್ಟು ಕೆಜಿ ಚಿನ್ನ ಬೇಕಾದರೂ ಕೊಡ್ತೀನಿ. ಐಶ್ವರ್ಯಗೆ ಮೋಸ ಮಾಡಿರೋ ಸಾಕ್ಷ್ಯವಿದ್ದರೆ ಕೊಡಲಿ ಅಂತ ದೂರುದಾರೆ ಜ್ಯುವೆಲರಿ ಮಾಲಕಿ ವನಿತಾ ಐತಾಳ್ ಸವಾಲ್ ಹಾಕಿದ್ದಾರೆ. ಪ್ರತ್ಯೇಕವಾಗಿ 2 ಪ್ರಕರಣಗಳ ತನಿಖೆ ನಡೀತಿದೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ತಿಳಿಸಿದ್ದಾರೆ. 14 kg 660 ಗ್ರಾಮ್ಸ್ ಅವರು ಮೋಸ ಮಾಡಿ ಇನ್ನೂ ನನಗೆ ದುಡ್ಡು ಕೊಟ್ಟಿಲ್ಲದಿರೋ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ಮೊನ್ನೆಯಿಂದ ಮಾರ್ಜರ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಬಂದಿದ್ದೀವಿ. ವಂಚನೆಯ ಪ್ರಕರಣ ದಾಖಲಾಗಿದೆ. ಅದ್ರ ಬಗ್ಗೆ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿಗೆ ಅಥವಾ ಆರೋಪಿತೆಗೆ ನೋಟಿಸನ್ನು ಕೊಡಲಾಗಿದೆ. ಅದರ ತನಿಖೆಯ ಪ್ರಕ್ರಿಯೆಗಳೇನಿದೆ ಅದಕ್ಕೆ ಪೂರಕವಾಗಿ ಪೊಲೀಸರು ಕಾರ್ಯವನ್ನು ವಹಿಸ್ತಾ ಇದ್ದಾರೆ. ಆ ಆರೋಪಿ ಅಥವಾ ಆರೋಪಿತೆಯರು ಏನಿದ್ದಾರೆ ಅವರು ಯಾವ ರೀತಿ ತನಿಖೆಗೆ ಸಹಕರಿಸ್ತಾರೆ ಅನ್ನೋದರ ಆಧಾರದ ಮೇಲೆ ನಮ್ಮ ಪ್ರಕ್ರಿಯೆಗಳು ನಿರ್ಭರ ಆಗಿರ್ತವೆ.
ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡು ವಂಚನೆ ಮಾಡಿದ್ದಾರೆ. 2-3 ದಿನಗಳಲ್ಲಿ ಪೊಲೀಸ್ ಕಮಿಷನರ್ಗೆ ದೂರು ನೀಡುವುದಾಗಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಯಾರೇ ಈ ರೀತಿ ಮಾಡಿದ್ರೂ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಡಿ.ಕೆ. ಸುರೇಶ್ ಆಗ್ರಹಿಸಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ಐಶ್ವರ್ಯ ಗೌಡ ನನ್ನನ್ನು ಆಹ್ವಾನ ಮಾಡಿದ್ರು, ಹೋಗಿದ್ದೆ. ಆದರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಹೋಗಲಿಲ್ಲ. ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ನನಗಿರೋದು ಒಬ್ಬಳೇ ತಂಗಿ ಅಂತ ಡಿ.ಕೆ. ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ನಟ ಧರ್ಮ ಹೆಸರು ಕೂಡ ಕೇಳಿ ಬಂದಿದ್ದು, ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಕಳೆದ 2 ದಿನಗಳಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಟ ಧರ್ಮ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ತನಿಖೆ ಮಾಡಲಿ. ಯಾರೇ ನನ್ನ ಹೆಸರನ್ನು ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ಸದ್ಯದಲ್ಲೇ ನಾನು ಒಂದು 2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ. ತಪ್ಪಿತಸ್ಥರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮದೇವಿ ಕುಣಿಸಿದ್ದೀವಿ ಅಂತ ಕರೆದಿತ್ತು, ಅಷ್ಟು ಬಿಟ್ಟರೆ ಇನ್ಯಾವುದು ನನಗೂ ಅವ್ರಿಗೂ ಯಾವುದೇ ಸಂಬಂಧ ಆಗಲಿ. ನನಗಿರೋಳು ಒಬ್ಬಳೇ ತಂಗಿ. ಆಧುನಿಕ ಭಾರತದ ಶಿಲ್ಪಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ತಮ್ಮ ಅರ್ಥಪೂರ್ಣ ಬದುಕಿನ ಪಯಣ ಮುಗಿಸಿದ್ದಾರೆ. ದೆಹಲಿಯಲ್ಲಿ ಸಿಖ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿದೆ. ಸಕಲ ಸರ್ಕಾರಿ ಸೇನಾ ಗೌರವಗಳೊಂದಿಗೆ ಸಿಖ್ ಸೂರ್ಯನಿಗೆ ಬೀಳ್ಕೊಡಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಅಷ್ಟೇ ಅಲ್ಲ, ಸಿಡಿಎಸ್ 3 ಸೇನಾಪಡೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಇನ್ನು ಅಂತ್ಯಕ್ರಿಯೆಯಲ್ಲಿ ಮನಮೋಹನ್ ಸಿಂಗ್ ಅಮರ್ ರಹೇ ಜಯ ಘೋಷ ಮೊಳಗಿತ್ತು. ಸೂರ್ಯ ಚಂದ್ರ ಇರುವವರೆಗೂ ಸಿಂಗ್ ಅಮರ ಅಂಥೇಳಿ ಘೋಷಣೆ ಮೊಳಗಿದ್ವು. ನವಭಾರತದ ನಿರ್ಮಾತೃ ಇನ್ನು ನೆನಪು ಮಾತ್ರ. ಮೊನ್ನೆ ರಾತ್ರಿ ವಯೋಸಹಜ ಅನಾರೋಗ್ಯದಿಂದಾಗಿ ಕೊನೆ ಉಸಿರೆಳೆದ್ರು. ಡಾಕ್ಟರ್ ಸಿಂಗ್ ಪಾರ್ಥಿವ ಶರೀರವನ್ನು ದೆಹಲಿಯ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವ ಅವರ ನಿವಾಸದಿಂದ ಅಕ್ಬರ್ ರಸ್ತೆಯಲ್ಲಿರುವ ಎಐಸಿಸಿ ಕಚೇರಿಗೆ ಮೆರವಣಿಗೆ ಮೂಲಕ ತರಲಾಯಿತು. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ದೆಹಲಿಯ ಜನತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಸೋನಿಯಾ ಗಾಂಧಿ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಂಸದೆ ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಹಲವು ಕಾಂಗ್ರೆಸ್ನ ಪ್ರಮುಖ ನಾಯಕರು ಮನಮೋಹನ್ ಸಿಂಗ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ರಾಜ್ಯ ನಾಯಕರು ಕೂಡ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನ ಪಡೆದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಎಚ್ಕೆ ಪಾಟೀಲ್, ಎಂಬಿ ಪಾಟೀಲ್, ಎಚ್ಸಿ ಮಹದೇವಪ್ಪ, ಆರ್ವಿ ದೇಶಪಾಂಡೆ ಸೇರಿದಂತೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಅಗಲಿದ ಅರ್ಥಶಾಸ್ತ್ರಜ್ಞನಿಗೆ ಅಂತಿಮ ನಮನ ಸಲ್ಲಿಸಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ಸಾಧನೆ, ನಡೆ, ಸ್ವಭಾವವನ್ನು ಮೆಲುಕು ಹಾಕಿ ಸಂತಾಪ ಸೂಚಿಸಿದರು. ಇಡೀ ದೇಶದಲ್ಲೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯನ್ನ ಬಿಟ್ಟೋಗಿದ್ದಾರೆ. ಸಂವಿಧಾನದ ಮತ್ತು ಕಾನೂನಿನ ರಕ್ಷಣೆಯನ್ನು ಕೊಟ್ಟು ಮಾಡಿದ್ದಾರೆ. ಸೊ ಅಂತ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವ್ರು ಸತ್ತಿರ್ಬೋದು, ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ರಾಷ್ಟ್ರದ ದೊಡ್ಡ ಆಸ್ತಿ. ಸೂರ್ಯನ ಹಾಗೆ ಅವರು ಆರ್ಥಿಕ ಕ್ಷೇತ್ರದಲ್ಲಿ ಒಂದು ರೀತಿಯ ವಿಶ್ವಕ್ಕೆ, ಜಗತ್ತಿಗೆ ಒಂದು ನಾಯಕತ್ವವನ್ನು ಕೊಟ್ಟಂತ ಒಬ್ಬ ಮನುಷ್ಯ. ಮನಮೋಹನ್ ಸಿಂಗ್ ಚಿರಮೌನಕ್ಕೆ ಜಾರಿದ್ದಾರೆ. ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಕಾಂಗ್ರೆಸ್ನ ನಾಯಕರಿಂದ ಅಂತಿಮ ದರ್ಶನದ ಬಳಿಕ ಎಐಸಿಸಿ ಕಚೇರಿಯಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭ ಆಯಿತು. ಯಮುನಾ ನದಿ ತಟದಲ್ಲಿರುವ ನಿಗಮ್ಬೋಧ್ ಘಾಟ್ವರೆಗೂ ಕೂಡ ಅಂತಿಮ ಯಾತ್ರೆ ಸಾಗಿತು. ಸೇನಾ ವಾಹನದಲ್ಲಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಾಗಿತು. ಸೇನಾ ವಾಹನದ ಜೊತೆಗೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಕೂಡ ಸಾಕ್ತಾರೆ. ಸೇನಾ ವಾಹನದಲ್ಲಿ ಡಾಕ್ಟರ್ ಸಿಂಗ್ ಪಾರ್ಥಿವ ಶರೀರದ ಪಕ್ಕದಲ್ಲಿಯೇ ಇರ್ತಾರೆ. ಎಐಸಿಸಿ ಕಚೇರಿಯಿಂದ ನಿಗಮ್ಬೋಧ್ ಘಾಟ್ನವರೆಗೂ ಸಾಗಿದ ಪಾರ್ಥಿವ ಶರೀರದ ಮೆರವಣಿಗೆ ಉದ್ದಕ್ಕೂ ರಸ್ತೆಯ ಇಕ್ಕೆಲಗಳಲ್ಲಿ ಸಾರ್ವಜನಿಕರು ನಿಂತು ಮಾಜಿ ಪ್ರಧಾನಿಯನ್ನ ಬೀಳ್ಕೊಟ್ರು. ಮೌನ ಸಾಧಕನಿಗೆ ಅಂತಿಮ ನಮನ ಸಲ್ಲಿಸಿದ್ರು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ರೆಗ್ಯುಲರ್ ಬೇಲ್ ಪಡೆದ ಬಳಿಕ ದರ್ಶನ್ ಡಿಸ್ಚಾರ್ಜ್ ಆದ ಬಳಿಕ ಸಹೋದರ ದಿನಕರ್ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ನಾನು ಅಣ್ಣ ದರ್ಶನ್ ಜೊತೆ ಚೆನ್ನಾಗಿದ್ದೇನೆ, ಅಣ್ಣ ತಮ್ಮ ಬೇರೆ ಆಗಿದ್ದೀವಿ ಅಂತ ಹೇಳಿದ್ಯಾರು? ಗಂಡ ಹೆಂಡತಿ ಮಧ್ಯೆ ಹೇಗೆ ಜಗಳವೋ ಹಾಗೆ ಅಣ್ಣ ತಮ್ಮ ಅಂದಮೇಲೆ ಇದ್ದೇ ಇರುತ್ತೆ ಅಂತ ದಿನಕರ್ ಹೇಳಿದ್ದಾರೆ. ದರ್ಶನ್ ಜೊತೆ ಆಗೊಮ್ಮೆ ಈಗೊಮ್ಮೆ ಮಾತನಾಡಿದ್ರು ಅತ್ತಿಗೆ ಜೊತೆ ಯಾವಾಗಲೂ ಸಂಪರ್ಕದಲ್ಲಿ ಇದ್ದೇನೆ ಅಂತ ದಿನಕರ್ ತುಗುದೇಪ್ ಹೇಳಿದ್ದಾರೆ. ಇನ್ನು ರೆಗ್ಯುಲರ್ ಜಾಮೀನು ಪಡೆದ ಬಳಿಕ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿ ವಿಶ್ರಾಂತಿ ಪಡೆದಿದ್ದ ದರ್ಶನ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಬೆಂಗಳೂರಿನ ಮನೆಯಲ್ಲೇ ಫಿಸಿಯೋಥೆರಪಿ ನಡೀತಾ ಇದೆ. ದರ್ಶನ್ಗೆ ಈ ಸ್ಥಿತಿ ಬರಬಾರದಾಗಿತ್ತು, ಇದೊಂದು ಕೆಟ್ಟ ಪರಿಸ್ಥಿತಿ ಅಂತಲೂ ದಿನಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಾನು ದರ್ಶನ್ ಜೊತೆ ಇರ್ತೀನಿ, ನನ್ನ ಜೊತೆ ದರ್ಶನ್ ಇರ್ತಾರೆ ಅಂತಲೂ ಹೇಳಿದ್ದಾರೆ. ದರ್ಶನ್ ಮತ್ತು ನಾನು ಒಟ್ಟಿಗೆ ಸಿನಿಮಾ ಮಾಡ್ತೀವಿ ಅಂತ ದಿನಕರ್ ತುಗುದೀಪ ಹೇಳಿದ್ದಾರೆ.
ಈ ಥರದೊಂದು ಪರಿಸ್ಥಿತಿ ಬರಬಾರ್ದಿತ್ತು ಜೀವನದಲ್ಲಿ ಅಂತ ಅಂದ್ಕೊಂಡಿದ್ವಿ. ಬಂದಾಗ ಸ್ವಲ್ಪ ಬೇಜಾರು ಆಯಿತು. ಜೊತೆಗೆ ನಿಲ್ಲೋದು ಒಬ್ಬ ತಮ್ಮನಾಗಿ ನನ್ನ ಧರ್ಮ ಸರ್. ಯಾವುದೇ ಪರಿಸ್ಥಿತಿಲಿದ್ದರೂ ನಾನು ಅವನ ಜೊತೆಲಿ ಇದ್ದೇ ಇರ್ತೀನಿ. ಇಲ್ಲ ನಾನು ಯಾವುದೇ ಪರಿಸ್ಥಿತಿಲಿದ್ದರೂ ದರ್ಶನ್ ನನ್ನ ಜೊತೆಲಿ ಇರ್ತಾನೆ. ಚಿನ್ನದ ವ್ಯಾಪಾರಿಗೆ 2.5 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಶ್ವೇತಾಗೌಡ ಬಂಧನ ಆಗಿದೆ. ಆದರೆ ಚಿನ್ನಾಭರಣ ರಿಕವರಿಯೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. 2 ಕೆಜಿ 960 ಗ್ರಾಂ ಚಿನ್ನಾಭರಣದಲ್ಲಿ ವರ್ತೂರು ಪ್ರಕಾಶ್ ಪಡೆದಿದ್ದ 100 ಗ್ರಾಂ ಚಿನ್ನ ಸೇರಿ ಈವರೆಗೂ 700 ಗ್ರಾಂ ಚಿನ್ನ ರಿಕವರಿಯಾಗಿದೆ. ಜ್ಯುವೆಲರಿ ಅಂಗಡಿ ಮಾಲೀಕ ಚನ್ನರಾಮ್ ಕಡೆಯಿಂದ ಕೇವಲ 400 ಗ್ರಾಂ ರಿಕವರಿ ಮಾಡಿಕೊಳ್ಳಲಾಗಿದೆ. ಉಳಿದ ಚಿನ್ನಾಭರಣಕ್ಕಾಗಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಆರೋಪಿ ಶ್ವೇತಾಗೌಡ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದಾಗ ಎಲ್ಲಾ ಚಿನ್ನವನ್ನು ಕೂಡ ಬಗಲಗುಂಟೆಯ ರಾಮದೇವ್ ಜ್ಯುವೆಲರಿಗೆ ಕೊಟ್ಟಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಸದ್ಯ ಚನ್ನರಾಮ್ ಸಹೋದರರು ಎಸ್ಕೇಪ್ ಆಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಶ್ವೇತಾಗೌಡ ರಾಮದೇವ್ ಜ್ಯುವೆಲರ್ಸ್ನಲ್ಲಿ ಚಿನ್ನವನ್ನ ಖರೀದಿಸಿ ಮಾರಾಟ ಮಾಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿದೆ. ಕಾರ್ಪೊರೇಟ್ ಕಂಪನಿಯ ಇಂಟರ್ನೆಟ್ ಆಕ್ಸೆಸ್ ಅನ್ನು ತಗೊಂಡು ಕೋಟಿ ವಂಚನೆ ಮಾಡುತ್ತಿದ್ದ 4 ಪೊಲೀಸರು ಬಂಧಿಸಿದ್ದಾರೆ. ಪೂರ್ವ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ಸೇರಿ 4 ಲಾಕ್ ಮಾಡಿದ್ದಾರೆ. CRED ಕಂಪನಿಯ ಡೇಟಾ ಕಳವು ಮಾಡಿ ಬರೋಬ್ಬರಿ 12 ಕೋಟಿ 51 ಲಕ್ಷ ವಂಚಿಸಿದ್ದಾರೆ. ವಂಚನೆಯ ಸಂಬಂಧ ಕಂಪನಿಯ ಡೈರೆಕ್ಟರ್ ನರಸಿಂಹ ವಸಂತ ಶಾಸ್ತ್ರಿ ದೂರನ್ನು ಕೊಟ್ಟಿದ್ರು. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗಿಳಿದ ಪೊಲೀಸರು ಆರೋಪಿಗಳನ್ನು ಖೆಡ್ಡಾಕ್ಕೆ ಬೀಳಿಸಿದ್ದಾರೆ. ಬಂಧಿತರಿಂದ 1 ಕೋಟಿ 83 ಲಕ್ಷದ 48 ಸಾವಿರ ಹಣ ಜಪ್ತಿ ಮಾಡಲಾಗಿದೆ. ಆಕ್ಸಿಸ್ ಬ್ಯಾಂಕ್ನ ಮ್ಯಾನೇಜರ್ ಆಗಿದ್ದ ಆರೋಪಿ ವೈಭವ್ ಕಂಪನಿಯ ಬ್ಯಾಂಕ್ ಡೇಟಾ ಕಳವು ಮಾಡಿ ಆರೋಪಿಗಳ ಜೊತೆಗೆ ಸೇರಿ ನಕಲಿ ಕಾರ್ಪೊರೇಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಫಾರ್ಮ್ ಹಾಗೂ ಕಂಪನಿಯ ಬೋರ್ಡ್ ರೆಸಲ್ಯೂಷನ್ಸ್ ದಾಖಲೆಯನ್ನು ಸೃಷ್ಟಿಸಿದ್ರು. ಅದನ್ನು ಗುಜರಾತ್ನ ಆಕ್ಸಿಸ್ ಬ್ಯಾಂಕಿಗೆ ಸಲ್ಲಿಸಿ ಇಂಟರ್ನೆಟ್ ಆಕ್ಸೆಸ್ ಪಡೆದಿದ್ರು. ಗುಜರಾತ್ ಬ್ಯಾಂಕ್ನ 17 ಅಪರಿಚಿತ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡಿರುವುದನ್ನು ಪೊಲೀಸ್ ವಿಚಾರಣೆಯ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಬೀದರ್ನಲ್ಲಿ ಆನ್ಲೈನ್ ಗೇಮ್ ಹುಚ್ಚಾಟಕ್ಕೆ ಯುವಕನೋರ್ವ ಪ್ರಾಣ ಕಳೆದುಕೊಂಡಿದ್ದಾನೆ. ಮೈತುಂಬ ಸಾಲ ಮಾಡಿಕೊಂಡು ಕಟ್ಟೋದಕ್ಕಾಗದೆ ಮನನೊಂದು ಯುವಕ ಆತ್ಮಹತ್ಯೆಗೆ ಯತ್ನಿಸಿದ್ದ. ಇವತ್ತು ಚಿಕಿತ್ಸೆ ಫಲಿಸದೆ 25 ವರ್ಷದ ವಿಜಯ್ ಕುಮಾರ್ ಜಗನ್ನಾಥ ಸಾವನ್ನಪ್ಪಿದ್ದಾನೆ. ಕಳೆದೆರಡು ದಿನಗಳಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ವಿಜಯ್ ಕುಮಾರ್ ಹೋರಾಡ್ತಾ ಇದ್ದ. ಮೂಲತಃ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದ ವಿಜಯ್ ಕುಮಾರ್ ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದು 15 ಲಕ್ಷ ರೂಪಾಯಿಗೂ ಅಧಿಕ ಸಾಲ ಮಾಡಿಕೊಂಡಿದ್ದ. ಬಿ ಫಾರ್ಮಸಿ ಪದವೀಧರ ಕೂಡ ಆಗಿದ್ದ. ಈಗಾಗಲೇ 10 ಲಕ್ಷ ರೂಪಾಯಿ ಸಾಲವನ್ನು ಕುಟುಂಬಸ್ಥರು ತೀರಿಸಿದ್ರು. ಮತ್ತೆ 5 ಲಕ್ಷ ಸಾಲ ಮಾಡಿಕೊಂಡಿದ್ದ. ಈ ವಿಚಾರ ಮನೆಯಲ್ಲಿ ಗೊತ್ತಾದರೆ ತೊಂದರೆ ಆಗುತ್ತೆ ಅಂತ ಹೇಳಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಯುವಕನನ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಟ್ಟರೂ ಫಲಿಸಲಿಲ್ಲ.